La 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 la. ಹೇಳ್ಕೊಳ್ಳೋ ವ್ಯಕ್ತಿ ನಾನಲ್ಲ, ಆದರೂ ಹೇಳ್ತಿದ್ದೀನಿ. ನನ್ನ ಹೆಸರು ರಾಜು. ಬೆಳಿಗ್ಗೆ ಚಳಿಲೆದ್ದು ಗೋವಿಂದಣ್ಣನ ಜೊತೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಹೋಟೆಲ್ಗೆ ಹಾಕ್ತೀನಿ. ಇವರೇ ನಮ್ಮ ಗೋವಿಂದಣ್ಣ. ಟೂವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಗುಳ್ಳೆ ಇದೆ ನಮ್ಮ ಗೋವಿಂದನ ಹೋಟ್ಲು. ಅಣ್ಣ, ಅವ್ರಿಗೆ ಪೂರಿ ಬೇಕಂತೆ, 1 ಪ್ಲೇಟ್ ಪೂರಿ ಕೊಡು. ಶ್ರೀದಾಸ್ ಮತ್ತು ತರುಣ್ ನನ್ನ ಸ್ನೇಹಿತರು, ಅದಕ್ಕಿಂತ ಹೆಚ್ಚಾಗಿ ನನ್ನ ಅಣ್ಣಂದರು. ಇವರಿಲ್ಲಿಗೆ ಬಂದರೆ ನನಗೇನೋ ಒಂಥರ ಖುಷಿ. ಹೊಸ ಹೊಸ ವಿಷಯ ತಿಳ್ಕೊಬೋದು, ಒಳ್ಳೆ ಪುಸ್ತಕ ತಂದುಕೊಡ್ತಾರೆ. ಇವರಿಗೂ ನನ್ನ ಮೇಲೆ ಒಂಥರ ಕಾಳಜಿ. ಚಟ್ನಿ ಅಣ್ಣ, ಚಟ್ನಿ ಹಾಂ ಸಾಕು ಸಾಕು ಅಣ್ಣ, ನಿಂಗೆ ಹಾಕಪ್ಪ. ಏನಣ್ಣ, ಚೆನ್ನಾಗಿದ್ದೀರಾ? ನೀನು ತಿಂದ? ಹಾಂ ಅಣ್ಣ, ತಿಂದೆ. ಏನು ತಿಂದೆ? ಪೂರಿ. ಅವನಿಲ್ಲೇ ಕೆಲಸ ಮಾಡ್ತಾ ಇರ್ತಾನಲ್ಲ, ಫ್ರೀಯಾಗಿ ಸಿಗುತ್ತೆ ಬಿಡು. ಮತ್ತೆ ಪುಸ್ತಕ ಹೌದಾ ಅನುಭವ? ರಾಜು, ಹಾಂ ಅಣ್ಣ, ಬಂದೆ. ರಾಜು, ಹಾಂ ಅಣ್ಣ, ಅದರಲ್ಲಿ ನೀರು ಬರಲ್ಲ, ಇದ್ರಲ್ಲಿ ತೊಳ್ಕೊಳ್ಳಿ. ಅಣ್ಣ, ನಿಮಗೆ ಅಣ್ಣ, ನನಗೊಂದು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಣ್ಣ. ಹೋದ ಸತಿ ಒಂದು ಕೊಟ್ಟಿದ್ನಲ್ಲ, ಅದಾಗಲೇ ಓದಿ ಮುಗಿಸ್ಬಿಟ್ಟ? ಹಾಂ ಅಣ್ಣ, ಎಲ್ಲ ಓದಿ ಮುಗಿಸ್ಬಿಟ್ಟೆ, ಎಲ್ಲ ಓದಿ ಮುಗಿಸ್ದೆ. ಸರಿ, ನನ್ನ ಹತ್ರ ಉಡುಗೊರೆ ಅಂತ ಒಂದು ಹೊಸ ಪುಸ್ತಕ ಇದೆ, ಅದನ್ನು ನಾನು ನಿನಗೆ ಕೊಡ್ತೀನಿ. ಅದು ನೋಡು, ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಆಯ್ತಣ್ಣ, ಆಯಿತು. ಸರಿನೇ, ಸರಿ, ಹೋಗ್ಬಾ. ಸರಿ, ನಾನು ಓಡ್ಬಿಡ್ತೀನಿ. ಓಡ್ಬಿಡಿ. ಹೀಗೆ ಸಾಧಾರಣವಾಗಿ ನಡೀತಿದ್ದ ನನ್ನ ಜೀವನದಲ್ಲಿ ಬಂದವರು ಪವಿತ್ರ. ಯಾರು ಫೋನ್ ಮಾಡಿದ್ರಪ್ಪ? ಹಲೋ, ಎಲ್ಲಿದ್ದಿಲ್ಲೇ? ಅಣ್ಣ, ಅದು ಇಲ್ಲೇ ಯಮ ಅಂಗಡಿ ಹತ್ರ ಇದ್ದೀರಣ್ಣ. ಹೌದಾ? ಅಲ್ಲೇ ಪಾನಿಪುರಿ ಅಂಗಡಿ ಬಲ್ಲಿ 3 ಜನ ಇದ್ದಾರೆ, ಕರ್ಕೊಂಡು ಲಗುನ್ ಬಾ. ಆ ಪಾನಿಪುರಿ ಅಂಗಡಿ ಹತ್ರ ಹೋಗ್ಬೇಕಣ್ಣ? ಹೌದಲ್ಲೇ? ಸರಿ ಅಣ್ಣ, ಆಯಿತು. ಲಗುನ್ ಬಾ. ಹಾಂ, ಸರಿ ಅಣ್ಣ, ಸರಿ ಸರಿ, ಆಯ್ತಣ್ಣ. ಅಣ್ಣ, ಚಂದಣ್ಣನ ಕಡೆಯವ್ರು ನೀವೇನಾ? ಏನಪ್ಪ? ಕರ್ಕೊಳಕ್ಕೆ ನಾನು ಕಳ್ಸವ್ರೆ, ಆಟೋ ಇದೆ, ಬನ್ನಿ ಹೋಗೋಣ. ಆಯ್ತು, ಹೋಗೋಣ ಬಾಪ್ಪ. ಆಟೋ ಇಲ್ಲೇ ಇಲ್ಲೇ ನಿಲ್ಸಪ್ಪ, ಇಲ್ಲೇ 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 ಇಲ್ಲೇ.
ಎಷ್ಟೊತ್ತಿಗೆ ಕರ್ಕೊಂಬರೋದಲ್ಲಿ ಟ್ರಾಫಿಕ್ ಜಾಸ್ತಿನಾ ತಗೋ ಏ ಬೇಡ ನಾವು ನೀನು ಅವನ ರೊಕ್ಕ ಕೊಟ್ರೆ ಬೇಡ ಅಂತೀಯಲ್ಲ, ಇಟ್ಕೊಳ್ಳ ಹುಚ್ಕೊಡಿ. ಸರಿ ಯಾರಪ್ಪ ಇವರು? ಹಣ ಬಂದರು. ಹೇಳೋಕೆ ಯಾಕೆ ಲೇಟು? ನೀ ಏನು ಮಕ್ಕ ನೋಡ್ತೀವಿ ಬಾ. ಸರ್ ನಿಮ್ಗೋದೇ ಇಲ್ವಾ? ಹಾಂ ಇಲ್ಲಪ್ಪ ಆಗಿಲ್ಲ. ಯಾಕೆ ಯಾವ್ದಾದ್ರು ಹುಡುಗಿದ್ಯಾ ನಿಮ್ಮೂರಲ್ಲಿ? ಹೆಣ್ಣಲ್ಲ ಸರ್, ನಿಮ್ಮ ಕಣ್ಣೆಲ್ಲ ಕನ್ನಡಿ ಮೇಲಿದಲ್ಲ. ಯಾಕಪ್ಪ ಗಂಡು ಮಕ್ಕಳು ಕನ್ನಡ ನೋಡಬಾರ್ದಾ? ಕನ್ನಡಿಲಿ ನಮ್ಮನ್ನು ನಾವು ನೋಡ್ಕೊಂಡ್ರೆ ಪರವಾಗಿಲ್ಲ, ಕಂಡೋರು ಮಾತ್ರ ಕದ್ ನೋಡಬಾರ್ದು ಅಷ್ಟೇ. ಹಾಂ ಆಯಿತು ಬಿಡಪ್ಪ, ಹೋಗಲಿ. ಅಣ್ಣ ಇಲ್ಲೇ ಸೈಡ್ಗೆ ಹಾಕು. ಏಯ್ ಬೇವರ್ಷೆ, ಬಂದವ್ರ ಮುಂದೆ ಪತ್ತಿರತ್ತೆ ಥರ ಕಚಿ ಹೇಳಕತ್ತಿ ಕಚಿ. ಏಯ್ ರಾಜು, ಬಿಡು ಮಾಡ್ಕೊಂಡು ಲಘು ನಮ್ಮ ಮನೆ ಬಲಿ ಬಾ. ಇವಳನ್ನ ಕರ್ಕೊಂಡೋಗಿ ಕರ್ಕೊಂಬರ್ಬೇಕು. ಈತಕ್ಕೆ ಹೆಣ್ಣಿನ ಬಾಳಿದು ಒಂಥರ ತೀರದ ಗೋಳದು, ಕಣ್ಣೀರಿಗೂ ಕರುಣೆ ಉಕ್ಕಿತು ಅರಿತು ಬಾಳ ವ್ಯಥೆಗಳ. ಹಳೆ ಬರುವವ ಸಾಂತ್ವನವು ಸವರಿ ಈ ಕೆನ್ನೆಗಳ, ಉಸಿರಾಡುವ ಶವವಾದೆನು ಈ ಪುರುಷ ಜಗದುಳು. ಚಂದ ಮನಸ್ಸಿನ ನೊಂದ ಭಾವನೆ ಬೇಯುತ್ತಿಹುದು ಒಂದೇ ಸಮನೆ, ಬೇಯುತ್ತಿಹುದು ಒಂದೇ ಸಮನೆ, ಬೇಯುತ್ತಿಹುದು ಒಂದೇ ಸಮನೆ. ಎಷ್ಟೊತ್ತಾಗುತ್ತೆ ಬರೋದು? ಹೇಳಕ್ಕಾಗಲ್ಲ. ಹಿಂದೆ ಗೇಟಲ್ಲಿ ಕಾಯ್ತಾ ಇರು. ಹಾಂ ಆಯ್ತು. ಅಯ್ಯೋ ಇನ್ನೂ ಎಷ್ಟೊತ್ತಾತಪ್ಪ? ಅಂತೂ ಬಂದ್ರಾ? ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ್ತೀನಿ. ಹೌದು, ನೀವು ಯಾರು, ಯಾವ ಊರು, ನಿಮ್ಮ ಹೆಸ್ರೇನು, ಅವ್ರು ಯಾರು, ಅವ್ರಿಗೂ ನಿಮ್ಗೆ ಏನು ಸಂಬಂಧ? ಅಲ್ಲಿ ಹೋಗಿ ಏನು ಮಾಡ್ತೀರಾ? ಅವ್ರು ನಿಮ್ಗೆ ಕಳಿಸ್ತಾರೆ, ನೀವು ಹೋಗ್ತೀರಾ?
ಏನ್ರಿ ನೀವು ಒಂದು ನಿಮಿಷದಲ್ಲಿ ನನ್ನ ಜೀವಾಗ ಬಾಯಿಗೆ ಬರ್ಸ್ಬಿಟ್ಟಿದ್ರಿ. ಹಿಂಗೆ ಹೇಳ್ದೆ ಕೇಳ್ದೆ ಓಡ್ ಬಂದು ಅಳ್ತಾ ಇದ್ರೆ ಏನು ಅರ್ಥ? ಯಾಕ್ರಿ ಏನಾಯ್ತು ನಿಮಗೆ? ಹೌದು, ನಿಮ್ಮ ಬಗ್ಗೆ ಏನಾದ್ರು ಕೇಳಿದೆ ಅಂತ ಮನ್ಸಿಗೆ ನೋವಾಯ್ತಾ? ಮುಳ್ಮೇಲಿರೋ ಮನ್ಸಿಗೆ ನಿನ್ ಮಾತೇ ನೋವು ಕೊಡುತ್ತೆ. ಇಷ್ಟ ಇಲ್ದಿರೋ ಕೆಲ್ಸ ಕಷ್ಟ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಕಾಸು ಕೊಟ್ಟೋನ ಹತ್ರ ಕಣ್ಣೀರ್ ಹಾಕಿ ಕತೆ ಕಟ್ಟಿ ಹೆಸರಿಗೆ ತಕ್ಕಂತೆ ಪವಿತ್ರವಾಗಿದ್ದೀನಿ. ಆದ್ರೂ ಈ ಕೆಟ್ಟ ಸಮಾಜದ ಕಣ್ಣಿಗೆ ನಾನೊಬ್ಳು ವೇಶ್ಯೆ. ನೀವು ಇಷ್ಟೊಂದು ಕಷ್ಟಪಡ್ತಿದ್ದೀರಾ ಅಂದಮೇಲೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದಿತ್ತಲ್ಲ. ಈಗಲೂ ಒಳ್ಳೆ ಅವಕಾಶ ಸಿಕ್ಕೈತಲ್ಲ, ಯಾಕೆ ಹೋಗದೆ ಇಲ್ಲ ಅಳ್ತಾ ಕೊಳ್ತಿದ್ದೀರಾ? ಹೌದು, ನೀವು ಇಲ್ಲಿಗೆ ಹೆಂಗೆ ಬಂದ್ರಿ ಅಂತ ಹೇಳೋ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆಟೋ ಅವ್ನು ಕಾಯ್ತಾ ಇರ್ತಾನೆ, ಹೋಗೋಣ. ಹೀಗೆ ಪರಿಚಯದ ಪವಿತ್ರ ಅವ್ರಿಗೆ ಹೇಗಾದರೂ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವ್ರು ನನ್ನ ಜೊತೆ ಬರೋದಕ್ಕೆ ಹೇಳಿದೆ. ಅಣ್ಣ, ಓ ರಾಜು, ಯಾವಾಗ ಬಂದೆ? ಈಗ ಬಂದಣ್ಣ. ಹೇ ರಾಜು. ಚೆನ್ನಾಗಿದ್ದಾರಾ? ಹ್ಞೂನಪ್ಪ, ಚೆನ್ನಾಗಿದ್ದೀವಿ. ಕಾಲೇಜಿಗೆ ಬಂದ್ರಾ? ಹ್ಞೂ. ಹ್ಞೂ ಹ್ಞೂ. ಅಣ್ಣ, ಇದು ಬುಕ್ ಕೊಡ್ತೀನಿ ಅಂದ್ರಲ್ಲ. ಓ ಶೆಟ್, ಮರ್ತೋಗ್ಬಿಟ್ಟೆ ಮಗ. ಪರವಾಗಿಲ್ಲ ಬಿಡೋ, ಸಂಜೆ ಪಾರ್ಕ್ ಹತ್ರ ಬರ್ತೀಯಲ್ಲ ಹಾಕ್ಕೊಡ್ತೀನಿ, ಹ್ಞೂ. ತೊಂದರೆ ಇಲ್ಲ. ಅಣ್ಣ, ಹಾಗೆ ಚೂರು ದುಡ್ಡು ಬೇಕಾಯ್ತಣ್ಣ. ಅಣ್ಣ, ದುಡ್ಡಾ? ತುಂಬ ಕಷ್ಟ ಇದೆ ಅಣ್ಣ, ಹೆಲ್ಪ್ ಮಾಡೋಣ. ಸಂಜೆನೇ ಕೊಡ್ತೀನಿ ಕಣೋ, ಎಲ್ಲ ಸಂಜೆ ಮನೇಲಿ ಬಾ ಇದೆ. ಪಾರ್ಕ್ ಹತ್ರ. ಓಕೆ ಅಣ್ಣ, ಸಂಜೆನೇ ಕೊಡ್ತೀನಿ ಬಿಡು. ಸರಿ ಅಣ್ಣ, ಆಯಿತು. ಬಾ ಬ್ರೋ, ಸುಸು ಮಾಡ್ಕೊಂಬರೋಣ. ಹಾಂ, ಆ ಕಡೆ ಹೋಗೋಣ, ಈ ಕಡೆ ಡಿಸ್ಟರ್ಬೆನ್ಸು. ಅಣ್ಣ, ಏನೋ? ಒಂದು 2,000 ರೂಪಾಯಿ ದುಡ್ಡು ಬೇಕಾಯ್ತಣ್ಣ. 2,000 ಅಣ್ಣ? ಯಾಕೋ? ತಾನೇ ಇಸ್ಕೊಂಡೋಗಿದ್ದೆ, ಪದೇ ಪದೇ ಕೇಳ್ತಾ ಇದೆಯಲ್ಲ, ಏನು ನಿನ್ ಕತೆ? ಅದು ಒಂದೊಳ್ಳೆ ಕೆಲಸಕ್ಕೆ, ಇಲ್ಲ ಅನ್ಬೇಡ ಅಣ್ಣ, ಕೊಡೋಣ. ಆಯಿತು, ಒಳ್ಳೆ ಕೆಲ್ಸಕ್ಕೆ ಅಂತಿದೀಯಾ? ತಗೋ. ಸರಿ ಅಣ್ಣ. ಬಾ ರಾಜು. ಹಾಂ ಅಣ್ಣ, ಚೆನ್ನಾಗಿದ್ದೀರಾ ನೀವು? ಓ, ಚೆನ್ನಾಗಿದ್ದೀನಿ. ಅಣ್ಣ, ಪುಸ್ತಕ ಕೇಳಿದ್ದಣ್ಣ. ತಗೊಳ್ಳೋ, ಈ ಪುಸ್ತಕ ಓದೋ, ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್. ಈ ಪುಸ್ತಕದಲ್ಲಿ ಒಂದು ಕಡೆ ಏನು ಹೇಳಿದಾರೆ ಗೊತ್ತಾ? ಹ್ಞೂ ಜಗತ್ತಲ್ಲಿ ಒಳ್ಳೆತನ ಅನ್ನೋದು ಎಲ್ಲ ಕಡೆ ಇರುತ್ತೆ, ಹ್ಞೂ ನಮ್ಮಲ್ಲಿ ಕೂಡ ಒಳ್ಳೆತನ ಇರುತ್ತೆ. ನಾವು ಅದನ್ನ ಒಬ್ಬರಿಂದ ಕಲಿಬೇಕಾಗಿಲ್ಲ. ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅನ್ನೋಂಗಿದ್ರೆ ಹಿಂದೆ ಮುಂದೆ ನೋಡಿದಿರ ಅವ್ರಿಗೆ ಒಳ್ಳೇದು ಮಾಡಬೇಕು. ಎಷ್ಟು ಚೆನ್ನಾಗಿ ಬರ್ತಿದ್ದಾರಲ್ವ? ಹೌದಣ್ಣ. ನೀನು ಈ ಪುಸ್ತಕನ ಒಂದ್ಸತಿ ನೋಡು, ಸಾಕಷ್ಟು ಒಳ್ಳೆ ವಿಷಯಗಳಿದೆ. ನಿನಗೇನಾದರೂ ಒಳ್ಳೇದು ಅನಿಸಿದ್ರೆ ನನಗೂ ಹೇಳು, ನಾನು ಕಲಿತೀನಿ. ಸರಿನಾ? ಅಣ್ಣ, ಸ್ವಲ್ಪ ದುಡ್ಡು ಬೇಕಾಯ್ತಣ್ಣ. ಇಷ್ಟೇ ಇರೋದು. ಪರವಾಗಿಲ್ಲ ಅಣ್ಣ, ನಿಮ್ಮ ದುಡ್ಡು ಆದಷ್ಟು ಬೇಗ ನಾನು ತೀರಿಸ್ತೀನಿ. ಸರಿನಾ? ತುಂಬ ಥ್ಯಾಂಕ್ಸ್. ಬರ್ತೀನಿ ಅಣ್ಣ. ಸರಿ ಅಣ್ಣ. ಹೋಗ್ಬಾ. ತುಂಬ ಯೋಚಿಸೋದು ತಪ್ಪಂತೆ. ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಮಾಡ್ತಿರೋ ತಪ್ಪಲ್ಲ.
ಬೇಡ ಹಾಕ್ಲ ಒಂದು. ಹಾಂ ನನ್ನ ಸುತ್ತ ಇರೋ ಈ ಕೊಳಕು ಪ್ರಪಂಚದಲ್ಲಿ ನೀನೊಬ್ಬನೇ ನನಗೆ ಮನುಷ್ಯನಾಗಿ ಕಂಡಿದ್ದು. ಇಷ್ಟು ದಿವಸ ನಾನು ಯಾರು ಏನು ಪ್ರಶ್ನೆ ಕೇಳ್ತಿದ್ದಲ್ಲ, ಇವತ್ತು ಉತ್ತರ ಕೊಡ್ತೀನಿ ನೋಡು. ನಮ್ಮೂರು ಉತ್ತರ ಕರ್ನಾಟಕದ ಹತ್ರ ಒಂದು ಚಿಕ್ಕ ಹಳ್ಳಿ. ಹುಟ್ಟಿದಾಗ್ಲಿಂದ ಇಲ್ಲಿ ತನಕ ನಮ್ಮಪ್ಪ ಯಾರು ಅಂತಾನೆ ಗೊತ್ತಿಲ್ಲ. ಅಮ್ಮ ಹೆಂಗೋ ಕಷ್ಟ ಬಿದ್ದು ಸಾಕಿದ್ಲು ಇಷ್ಟು ವರ್ಷ. ಆದರೆ ಈ ಕೆಟ್ಟ ಸಮಾಜನ ನಾನು ಬಿಡಲಿಲ್ಲ. ಇಡೀ ಸಮಾಜ ಕೆಟ್ಟದಾಗಿ ಕಾಣೋ ದೇವದಾಸಿ ಸಮುದಾಯದವಳು ನಾನು. ಹೌದು, ಈ ದೇವದಾಸಿ ಅಂದ್ರೆ ಏನು? ಬಡತನದಲ್ಲಿ ಹುಟ್ಟಿ ಮೂಢನಂಬಿಕೆಗೆ ಬಲಿಯಾದ ನನ್ನಂತ ಎಷ್ಟೋ ಅಮಾಯಕ ಹೆಣ್ಮಕ್ಳೇ ಈ ದೇವದಾಸಿಯರು. ಇದು ನಿನ್ನೆ ಮೊನ್ನೆಯಿಂದ ಬಂದಿರೋದೇನಲ್ಲ, ಹಿಂದಿನ ಕಾಲದಿಂದ ಸಂಪ್ರದಾಯ ಅಂತ ತಿಳ್ಕೊಂಡು ಬಂದಿರೋ ಕೆಟ್ಟ ಪದ್ಧತಿ. ಪ್ರಪಂಚ ಏನು ಅಂತ ತಿಳಿಯೋಕೆ ಮುಂಚೆನೇ ನರ್ಕಕ್ಕೆ ತಳ್ಳಿಬಿಡ್ತಾರೆ. ಹೊಸ ಬಟ್ಟೆ ತರ್ತಾರೆ, ಅರ್ಶಿನ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ, 4 ಮೂಲೆಗೂ ತುಂಬಿದ ಬಿಂದಿಗೆ ಮಡಗಿ ದೇವ್ರ ಎದುರಿಗೆ ನಮ್ಮನ್ನು ಕೂರಿಸಿ ಪೂಜಾರಪ್ಪ ಬಂದೇನೇನೋ ಮಂತ್ರ ಹೇಳಿ ಕುತ್ತಿಗೆಗೆ ಒಂದು ಕರಿಮಣಿ ಕಟ್ತಾರೆ. ಸುತ್ತ ನಿಂತಿರೋರೆಲ್ಲ ನಮ್ಮ ಮೇಲೆ ಅಕ್ಕಿ ಕಾಳು ಹಾಕಿ ನೀನಿನ್ನ ದೇವರ ದಾಸಿ ಅಂತ ಹೇಳಿ ಹೊರಟೋಗ್ತಾರೆ. ನಾವು ದೀಪ ಕಂಡೇ ಊಟ ಮಾಡಬೇಕು, ಯಾವುದೇ ಒಳ್ಳೆ ಕಾರ್ಯಕ್ಕೂ ಹೋಗಂಗಿಲ್ಲ, ಮನೆಗೆ ಎಷ್ಟೇ ಜನ ಬಂದರೂ ಬೇಯಿಸಾಕಬೇಕು, ಜೊತೆಲಿ ಮಲ್ಗು ಅಂದರೆ ಮಲಗಬೇಕು, ಅವ್ರ ಮಕ್ಕಳು ಹೇರು ಅಂದರೆ ಹೇರಬೇಕು. ಒಟ್ಟಿನಲ್ಲಿ ಅಲ್ಲಿ ನಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ಲ. ಒಂದ್ಸಾರಿ ದೇವದಾಸಿ ಅನ್ನೋ ಪಟ್ಟ ಕಟ್ಟಿದ ಮೇಲೆ ನಮ್ಮ ಬಾಳ್ ಚಪ್ಪಲಿಗಿಂತ ಕೀಳು. ಆದರೆ ನಮ್ಮನ್ನು ಕೀಳಾಗಿ ಕಾಣೋ ಈ ಕೆಟ್ಟ ಸಮಾಜ ಕತ್ಲಾದ್ಮೇಲೆ ಯಾರಿಗೂ ಕಾಣಿಸ್ದಂಗೆ ನಮ್ಮ ಹತ್ರನೇ ಬರ್ತಾರೆ. ಈ ಥರ ಗಂಡಸ್ರ ಸಮಾಜ ತಮ್ಮ ಕಾಮದಾಸೆಗೋಸ್ಕರ ನಮ್ಮನ್ನು ದೇವದಾಸಿಯನ್ನಾಗಿ ಮಾಡ್ತಾರೆ. ಈ ಥರ ಗಂಡಸ್ರ ಸಮಾಜ ತಮ್ಮ ಕಾಮದಾಸೆಗೋಸ್ಕರ ನಮ್ಮನ್ನು ದೇವದಾಸಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ನಾನಿದ್ದೀನಿ, ನೀವೇನು ಹೆದರಬೇಡಿ. ನಾನು ಕೂರ್ತೀನಿ ಬಚ್ಚನೆ ನನ್ನನ್ನು ಬಿಟ್ಟು ಓಡೋಗತ್ತಿಲ್ಲ, ಯಾರನ್ನು ಕರ್ಕೊಂಡು ಓಡೋಗತ್ತಿ? ಅಮ್ಮ
ಸಾಯಿ ಸಾಯಿ ಮಗನ, ನೀನು ಬಿಡೋಂಗಿಲ್ಲ, ನೀನು ಸಾಯಿಸ್ತೀನಿ ಅವತ್ತು, ನೀನು ಸಾಯಿಸ್ತೀನಿ ಅದೇ ಮಗನ. ಎಲ್ಲೋಳು ಎಲ್ಲಿಕ್ಕೆ ಎಲ್ಲಿದ್ದೀ? ಹೊಡೋಕತ್ತಿ, ಯಾರು ಕೂಡ ಹೊಡೋಕತ್ತಿ, ಕೊಟ್ಟಿದ್ದು ಹೊಡೋಕತ್ತಿ, ಯಾರೋ ಕೇಳಿ ಹೊಡೋಕತ್ತಿ. ನೀನು ಬಿಡಲ್ಲ, ನೀನು ನಾವು ಹೊಡೋಕತ್ತಿ. ನೀ ರೊಕ್ಕ ಕೊಟ್ಟು ತಗೊಂಡೇನ್ಗೆ ಅಕ್ಕ, ನಾನು ರೊಕ್ಕ ಮಾಡಕ್ಕ ಬಿಡಲಿ ಬಿಡಲಿ, ಬಿಡಂಗಿಲ್ಲ ನೀವತ್ತು. ಸಾಯಿ ಮಗನ, ಏಯ್ ಅನ್ಕೋತೀನಿ ಬಚ್ಚ, ನೀನು ನನಗೆ ಮೋಸ ಮಾಡೋಕತ್ತಿ. ಬಿಡು ನೀನು, ನಾನು ಸಾಯಿ, ನೀನು ನಾನು ಸಾಯಿ. ಮಗುವಾಗಿ ಬರುವಾಳು ಭೂಮಿಗೆ ಕಾಲಿರಿಸಿ, ತಾಯಂತೆ ನಡೆವಾಳು ಮಮತೆಯ ತೋರಿಸಿ, ಜನಿಸಲೇಬೇಕಿಲ್ಲ ಒಂದೇ ಮಡಿಲೊಳಗೆ, ಹೆರೆದೇನೆ ತಾಯಾಗುವ ಅಕ್ಕ, ನನ್ನ ಅಕ್ಕ. ಪ್ರತಿ ಮಾತಿನೊಳಗೆ ಜಗಳ ಹುಸಿ ಮುನಿಸೊಳಗೆ, ಪ್ರೀತಿ ಪ್ರತಿ